ಗಂಧ ಕುಲಗಂಧ ಎದಲು ಅಮ್ಮ ಎದಲ ಕೇಳಮ್ಮ ಕುಲಗಂಧ ಎದಲು ಅಂತಾಗ ಬರ್ತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ನೀನು ಬಂದು ಮಂಗಿದ್ದೆಲ್ಲ ಗಂಧ ನೀನು ಕುಲಮ್ಮವ ಎದಲು ಕ್ಯೂದಮ್ಮ ಎದಲ ಕೇಳು ಕುಲಗಂಧನ್ನ ಕ್ಯೂದಮ್ಮ ಎದಲ ಕೇಳಮ್ಮ ಅದಕ್ಕೆ ಮಂಗಿದದು ಮಾವ ಕುಲಮ್ಮವ ಆಗ್ಲಿಂದ ಕದ್ದು ಎದಲ್ತಲ್ಲ ಏನೂ ಇಲ್ಲ ಮೂಗೆಲ್ಲವ ಏನೇನೋ ಹಾಕೊಂಡು ಕೈಗೆಲ್ಲ ಏನೋ ಚುಚ್ಚೋದಲ್ಲ ಅಮ್ಮ ಅದಕ್ಕಮ್ಮ ಏನಾಯ್ತು ಕುಲಗಂಧಂಗೆ ಗಂಧ ಕುಲಗಂಧ ಎದಲು ಅವ್ವ ಕರಿತಿತ್ತು ಎದಲು ಕುಲ್ಲ ಬಂದ್ಮೇಲೆ ಅತ್ತಿ ಕಕ್ಕ ಬಂತು ಹೇಳ್ತಿತ್ತು ಎದಲು ಕುಲಗಂಧ ಎದಲು ಅಲ್ಲ ನನ್ನ ಗಂಡು ಹೋಯ್ತು ಬರ್ತೀನಿ ಅಂತ ಅದು ಯಾವ ನನ್ನ ಹಾಟ್ಕಳ ಅವ್ನು ಕೈಸಿದಾಗ ಅವ್ನಿಗೆ ಬರಬಾರ್ದು ಬರ ಅವ್ನಿಗೆ ಕೊಟ್ಟೋಗ ನನ್ನ ಗಂಡಿಗೆ ಈ ಪರಿಸ್ಥಿತಿ ತಂದು ಕೂರಿಸ್ಬಿಟ್ಟವನಲ್ಲ ಲೋಪನ್ ನನ್ನ ಹಾಟ್ಕಳ ಅವ್ನು ಎತ್ತಿಗೆ ಬೆಂಕಿ ಹಾಕ ಅವ್ನಿಗೆ ಇದೇ ಪರಿಸ್ಥಿತಿ ಬಂದು ಕೂತ್ಕಳ ಕುಳ 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 ಯಾರು ನಿಮ್ಮನ್ನ ಒಳಗಡೆ ಬಿಟ್ಟವರು? ಯಾರಮ್ಮ ನಿಮ್ಮನ್ನ ಒಳಗಡೆ ಬಿಟ್ಟವರು? ಹೇಳಿರ್ಲಿಲ್ವಾ ಐಸಿ ಒಳಗಡೆ ಎಲ್ಲ ಬರಕ್ ಹೋಗ್ಬೇಡಿ ಅಂತ? ಹೇಳಿದ್ರು ಕೇಳಕ್ಕಿಲ್ಲ. ನಿಮ್ನ ಯಾರು ಮೊದಲು ಬಿಟ್ಟವ್ರು ಹೇಳಿ. ಬನ್ನಿ ಮೊದಲು ಆಚೆಗೆ ಹೋಗಿ ಬನ್ನಿ. ಅಲ್ಲ ಡಾಕ್ಟ್ರೇ ನನ್ನ ಮಗನಿಗೆ ಏನಾಯ್ತು? ಡಾಕ್ಟ್ರೇ ಏನಾಗಿತ್ತು ಡಾಕ್ಟ್ರೇ? ಹೇಳಿ ಇನ್ನೂ ಅದಕ್ಕೆ ಎದ್ದಿಲ್ಲ. ಅಲ್ಲ ನನ್ನ ಮಗನ ನೋಡ್ತೀವಿ ಅಂದ್ರೆ ಬಿಡಕ್ಕಿಲ್ಲ ನರ್ಸು. ಹೇಳಿ ಡಾಕ್ಟ್ರೇ ನನ್ನ ಮಗನಿಗೆ ಏನಾಗಿದೆ ನನಗೆ ಗಾಬರಿ ಆಯ್ತಾಗುತ್ತದೆ. ನೋಡಿ ಅಮ್ಮ, ಹೇಳೋದು ಒಂದು ಸ್ವಲ್ಪ ಸಮಾಧಾನದಿಂದ ತಗೊಳ್ಳಿ. ಇದು ICU. ನೀವು ಯಾರು ಇಲ್ಲಿಗೆ ಬರೋಕೂಡ್ದು. ಹಂಗಿದ್ರೆ ಯಾಕೆ ಬಂದಿದ್ದೀರಾ? ನೀವು ಇಲ್ಲಿ ಬಿಟ್ಟವ್ರು ಯಾರು? ಇಲ್ಲಿ ಪೇಷಂಟ್ ಇಟ್ಟಿದ್ದೀವಿ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಆಯಿತಾ? ಆಮೇಲೆ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ನೀವು ಅಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಬಂದರೆ ಅದು ಹೆಂಗಾಗುತ್ತೆ? ಮೊದಲು ಆಚೆಗೆ ನಡೀರಿ. ನೀವು ಇನ್ನೂ ಹೇಳಿಲ್ವ ನಾವು 24 hours ಏನು ಹೇಳೋಕ್ಕಾಗೋದಿಲ್ಲ ಅಂತ? 24 hours ಅಂದ್ರೆ 24 ಗಂಟೆ ಯಾವನ್ನೂ ಹೇಳೋಕ್ಕಾಗಲ್ಲ ಅಂತ. ಅಯ್ಯೋ ಏನಪ್ಪ ಮಾಡೋದು ಭಗವಂತ. ಅತ್ತೆ ನೋಡೋದು ಹೇಗೆ ಅಂತ ಕೂತವ್ರೆ ಡಾಕ್ಟ್ರು. ನೀವು ಮೊದಲು ಪ್ಲೀಸ್ ಆಚೆಗೆ ನಡೀರಿ. ನೀವು ಮೊದಲು ನಡೀರಿ. ಈಗ ನರ್ಸ್, ನರ್ಸ್ ಎಲ್ಲಿದ್ದೀರಾ? ಸಿಸ್ಟರ್, ಸಿಸ್ಟರ್. ಅಲ್ಲ ನಿಮ್ಗೆ ಸ್ವಲ್ಪನೂ ಗೊತ್ತಾಗೋದಿಲ್ವಾ? ಡಾಕ್ಟ್ರು ನೋಡಿದ್ರೆ ನಮಗೆ ಬೈತಾ ಕೂತಿದ್ದಾರೆ. ಏನೋ ಒಂದು ಸ್ವಲ್ಪ ಆಚೆ ಹೋಗಿದ್ದು ಬರೋಣ ಅಷ್ಟರೊಳಗೆ ಇರೋರೆಲ್ಲ ಮನೆ ಜನ ಎಲ್ಲ ಕೂತ್ಕೊಂಡು ತುಂಬ ಕೂತಿದ್ದಾರಲ್ಲ ಇಲ್ಲ ICUಲಿ. ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ವಾ? ಮೊದಲು ಆಚೆಗೆ ಬನ್ನಿ ನೀವು. ಅಲ್ಲ ಕನ್ನಡಸಮ್ಮ, ಇದು ಯಾಕವೆಂಗ ಆಡ್ತಾ ಇದ್ದೀನಿ ನೀನು? ನನ್ನ ಮಗನ ನೋಡ್ಕೊಬೈತೀವಿ ಇರು. ನೋಡಿದಿರಲ್ಲ ಡಾಕ್ಟ್ರು ನನಗೆ ಬೈತಾ ಇದ್ದಾರೆ. ಬನ್ನಿ ಆಚೆಗೆ ಬನ್ನಿ. ಈ ಟೈಮಿಂಗ್ಸ್ ಇದು ನಂದು. ನಾನು ಡ್ಯೂಟಿ ಮಾಡೋ ಟೈಮಲ್ಲಿ ನೀವು ಈ ಥರ ಬಂದ್ಬಿಟ್ಟು ಈ ಥರ ಕಾಟ ಕೊಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ವಾ ನಿಮಗೆ? ಯಾಕಂಗೆ ಆಡ್ತಾ ಇದ್ದೀರಾ? ಮೊದಲು ಆಚೆಗೆ ಬನ್ನಿ. ಡಾಕ್ಟ್ರು ನನಗೆ ಬೈತಿದ್ದಾರೆ. ಅಲ್ಲ ಕಣವ, ಅದು ಯಾಕಂಗೆ ಆಡ್ತೈತಿ? ಸುಮ್ಮನಿರವ, ನಾವು ನೋಡ್ಕೊ ಹೋಯ್ತೀವಿ. ಮಗ ಇನ್ನು ಎಷ್ಟೊತ್ತದದು ನನ್ನ ಮೊಮ್ಮಗ ಎದಳಕ್ಕೆ? ಡಾಕ್ಟ್ರ್ ಹೇಳಿಲ್ವಾ 24 ಗಂಟೆ ಯಾವುದೂ ಹೇಳೋಕ್ಕಾಗಲ್ಲ ಅಂತ? ಮಗ ಇದು ಏನು ಹಿಂಗೆ ಹೇಳ್ತಾ ಕೂತಿದ್ದಲ್ಲವ ನೀನು? ಇದ್ದ ಅಮ್ಮ ಯಾಕಂದ್ರೆ ಮಗ ಹೆಂಗಾರು ಮಾಡಿ ನನ್ನ ಮೊಮ್ಮಗನ ಉಳಿಸ್ಕೊಡಿ, ಹಂಗೆ ಮಾತ್ರ ಅನ್ನಕ್ಕೆ ಹೋಗ್ಬೇಡಿ. ಅಮ್ಮ ನೋಡಿ, ನೀವು ಹತ್ರ ಏನು ಪ್ರಯೋಜನ ಇಲ್ಲ. ಡಾಕ್ಟ್ರು ಎಲ್ಲ ಟ್ರೀಟ್ಮೆಂಟ್ ಏನೇನು ಕೊಡಬೇಕು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆಯಿತಾ? ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ಅದೊಂದೇ ದಾರಿ, ಇನ್ನೇನು ಇಲ್ಲ. ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟ್ರಮ್ಮ, ನಂಗೆ ಅನ್ನಂಗೆ ಏನಾಗಿದ್ದು? ಅದು ಯಾಕಂಗೆ ಪೈಪ್ನೆಲ್ಲ ತಿಕ್ತಿ ಮಂಗಿತಿದ್ದೀರಿ? ಯಾಕೆ ಏನಾಯ್ತು ನಂಗೆ ಅಂದಂಗೆ? ಅಲ್ಲಮ್ಮ, ಏನಾಗಬೇಕು ಇವರು ಪೇಷಂಟ್ಗೆ? ಯಾವ ಬಾಯಲ್ಲಿ ಹೇಳನವ ಮಗ, ಯಾವ ಬಾಯಲ್ಲಿ ಹೇಳನೆ? ಇವನು ಎಡ್ತಿಕನವ. ಈಗ ತಾನೇ ಬಸ್ರಿ ಆಗಿದ್ದು 3 ತಿಂಗಳು ಅಂತ ಡಾಕ್ಟ್ರು ಹೇಳಿದ್ರು. ಹಿಂಗಾಗೋಯ್ತಲ್ಲ ಕತೆ. ಅಮ್ಮ ನೀವು ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ, ದೇವ್ರನ್ನ ಬೇಡ್ಕೊಳ್ಳಿ ಪ್ಲೀಸ್. ಇವಾಗ ಅಲ್ಲಿ ವೇಟ್ ಮಾಡ್ತೀರಿ, ನೀವು ಆಚೆ ಕೂತ್ಕೊಳ್ಳಿ. ಆಚೆ ಕೂತ್ಕೊಂಡು ಡಾಕ್ಟ್ರ್ ಮೇಲೆ ಕರೀತಾರೆ. ಇವ್ರಿಗೆ ಇನ್ನೂ ಟ್ರೀಟ್ಮೆಂಟ್ ಎಲ್ಲ ಕೊಡೋದೆಲ್ಲ ಇದೆ. ನೀವು ಪದೇ ಪದೇ ಬಂದು ಹಿಂಗೆಲ್ಲ ತೊಂದರೆ ಕೊಟ್ಟರೆ ಪೇಷಂಟ್ಗೆ ಇನ್ಫೆಕ್ಷನ್ ಆಗುತ್ತೆ. ನೀವು ಮೊದಲು ನೀವು ಆಚೆ ಹೋಗಿ ಅಲ್ಲಿ ಜಾಗ ಇದೆಯಲ್ಲ ಅಲ್ಲೋ ಕೂತ್ಕೊಳ್ಳಿ, ಚೇರ್ಸ್ ಎಲ್ಲ ಹಾಕಿದೀವಲ್ಲ ಅಲ್ಲಿ. ಆಮೇಲೆ ಕೌಂಟ್ರಲ್ಲಿ ದುಡ್ಡು ಕಟ್ಟಬೇಕಂತೆ, ಹೋಗಿ ದುಡ್ಡು ಪೇ ಮಾಡಿ. ಎಷ್ಟವ ಆಗ್ತಾನೆ ಕಟ್ಟಿಟ್ಟು ಬಂದವರೆಗೂ ಸ್ವಲ್ಪ ಓತಲ್ತಾನೆಯ? ಅದು ಅವಾಗಲೇ ಕೊಟ್ಟಿದ್ರಲ್ಲ ಟ್ರೀಟ್ಮೆಂಟು, ಅದಕ್ಕೆ ಮುಗೀತು. ಇವಾಗ ಬೇರೆ ಇವಾಗ ಕೊಡ್ತಾರಲ್ಲ ಅದಕ್ಕೆ ಕಟ್ಟಿಟ್ಟು ಬನ್ನಿ. ಮೊದಲು ಹೋಗಿ ಕೌಂಟ್ರಲ್ಲಿ ದುಡ್ಡು ಪೇ ಮಾಡಿಬಿಡಿ, ಆಮೇಲೆ ಯಾವುದು ನಿಮ್ಗೆ ಹೇಳ್ತೀವಿ. ಅವ ಇನ್ನು ಎಷ್ಟೊತ್ತಿಗೆ ಬಿಟ್ಟಿರಿ ನೋಡಕ್ಕೆ? ಆಮೇಲೆ ಸಂಜೆ ಟೈಮಿಗೆ ಬನ್ನಿ. ಈ ಥರ ಎಲ್ಲ ಒಬ್ಬೊಬ್ಬ ದನನ ಥರ ಎಲ್ಲ ಒಂದೇ ಸಲ ನುಗ್ಗಿದ್ರೆ ಆಗೋದಿಲ್ಲ. ಯಾರಾದರೂ ಒಬ್ರು ಬಂದು ಅವ್ರ ಕಡೆಯವರು ಬಂದು ನೋಡ್ಕೊಂಡು ಹೋಗಿ. ಏನು ಇಷ್ಟು ಜನ ಬಂದಿದ್ದೀರಾ? ಡಾಕ್ಟ್ರು ನೋಡಿದ್ರೆ ನನ್ನ ಬೈತಾ ಇದ್ದಾರೆ, ಯಾಕಂಗೆ ಬಿಟ್ಟಿದ್ದೀರಾ ಅಂದ್ಬಿಟ್ಟು. ನೀವು ನೋಡಿದ್ರೆ ಬಂದು ಇಲ್ಲೇ ನಿಂತ್ಕೊಂಡಿದ್ದೀರಾ. ಅಲ್ಲ, ನಾನು ಸುಮ್ಮನೆ ಯಾಕೆ ಬೈತಾ ಇದ್ದಾರೆ ಡಾಕ್ಟ್ರು ಅಂತ ಬಂದು ನೋಡಿದ್ರೆ ನೀವು 3 ಜನ ಬಂದು ನಿಂತಿದ್ದೀರಲ್ಲ. ಪೇಷಂಟ್ಗೆ ಏನಾಗಬೇಕು? ಏನು ಅನ್ಕೊಂಡಿದ್ದೀರಾ? ಪೇಷಂಟ್ ರಿಕವರಿ ಆಗಬೇಕಾ, ಕ್ಯೂರ್ ಆಗಬೇಕಾ, ಇಲ್ಲ ಹೀಗೆ ಮಲ್ಕೋಬೇಕಾ? ಮೊದಲು ನೀವು ಆಚೆ ಹೋಗಿ. ಡಾಕ್ಟ್ರಮ್ಮ ನಾವು ಆಚೆಗೆ ಹೋದ್ರೆ ಕುಲಗಂಧ ಊಟದ ಅದನ್ನ. ಹೌದೌದು, ಅವ್ರು ಹುಷಾರಾಗ್ತಾರೆ, ನೀವು ಆಚೆಗೆ ಹೋಗಿ. ಅಮ್ಮ ಕಿವುದಮ್ಮ ನದಿ, ಆಮೇಲೆ ಬದಕಾಯ್ತದೆ. ಎಲ್ಲ ಸೇರ್ಕೊಂಡು ತುಂಬಾ ಕಾಟ ಕೊಟ್ಬಿಟ್ರು. ಡಾಕ್ಟ್ರದು ಏನೋ ಇವತ್ತು ಮೂಡ್ ಸರಿಯಾಗಿರೋದಕ್ಕೆ ಸುಮ್ಮನೆ ಬಾಯಲ್ಲಿ ಹೇಳಿ ಕಳಿಸಿದ್ದಾರೆ. ಇಲ್ಲ ಅಂದಿದ್ರೆ ಹೊಡೆದೇ ಬಿಡ್ತಾ ಇದ್ರು.
ಎಲ್ಲ ಹಿಂಗೆ ಐ ಸಿ ಯು ಬಂದು ಕೂತ್ಕೊಂಡಿದ್ದಾರಲ್ಲ ಹಳ್ಳಿ ಜನಗಳು ಒಂದ್ ಸ್ವಲ್ಪ ಹೇಳಿದ್ರೆ ಒಂದ್ಸಲ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ಇಲ್ಲ. ಬಂದಿದ್ದ ದನ ನುಗ್ಗಂಗ್ ನುಗ್ತಾರೆ. ಅಲ್ಲ ಐ ಸಿ ಯು ಬಂದ್ಬಿಟ್ಟು ಹಂಗೆ ಅರ್ಚಾಡ್ತಾರಲ್ಲ, ಏನು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಎಷ್ಟು ಹೇಳಿ ಸಾಯ್ಬೇಕು ನಾವೆಲ್ಲವ? ಎಷ್ಟು ಹೇಳ್ಬೇಕು ಇವ್ರಿಗೆ? ಹೇಳಿದ್ರೆ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಸರ್ ಇವ್ರಿನ್ನೂ ಕ್ಲಿಯರ್ ಮಾಡಿಲ್ಲ ಅನ್ಸುತ್ತೆ ದುಡ್ಡು. ಹೇಳ್ಬಿಡ್ತೀನಿ ಬೇಗ ಹೋಗಿ ಕೌಂಟರ್ ಕಟ್ಟಿ ಅಂತ. ಇಲ್ಲ ಸರ್ ಬೈತಾರೆ ನನಗೆ. ಏನು ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ಬೇಡಿ, ಮೊದಲು ಪೇ ಮಾಡಿಸ್ಕೊಳ್ಳಿ, ಆಮೇಲೆ ಇದು ಮಾಡಿ. ಸುಮ್ಮನೆ ಟ್ರೀಟ್ಮೆಂಟ್ ತಗೊಂಡು ಬಿಲ್ ಎಲ್ಲ ಪೇ ಮಾಡೋದಿಲ್ಲ, ಹಾಗೆ ಹೊರಟೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಬೈತಾರೆ ಸರ್. ಮೊದಲು ಹೇಳ್ತೀನಿ, ಮೊದಲು ಅಮೌಂಟ್ ಪೇ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ. ಹಲೋ ಬಾಬಾ, ಕುಳ್ಳ ಹೆಂಗಿದನು? ಹುಷಾರಾಗಿದ್ದಾನಬ್ಬ? ಹಾಳ್ಗಾರೆ ಅವನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ದಾನೆ ಬಿಟ್ಬಿಟ್ಟು ಹಿಂಗೆ ಹೋಗಿ ಆಸ್ಪತ್ರೆಯಲ್ಲಿ ಸೇರ್ಕ ಕೂತವನಲ್ಲ, ಈಗ ಹುಷಾರಾಗಿದ್ದಾನ? ಅವ್ವ ಮಲ ಯಾಕೆ ಅಳ್ತೈತಿ ನೀನು? ಏನಾಯ್ತು? ಅವ್ವ ಕೊಲ್ಲಗಂಡ ಮನ್ಗಂಡೆ ಇನ್ನು ಎದ್ದಿಲ್ಲ. ಮುಗ್ಗದಿ ಏನು ಹಾಕವ್ರೆ, ಕೈಗೆ ಏನೇನು ತುತ್ತವ್ರೆ ಕಣವ್ವ. ಮಲ ಗಿರ್ಜಾ ಫೋನ್ ಮಾಡಿದ್ದಾಳ? ಹ್ಞೂ ಕಣಮ್ಮ, ತಕೋ ನೇ ಮಗ. ಗಿರ್ಜಾ ಹೇಳಿ ಮಗ. ಅವ್ವ ಮಾಲ ಏನೇನೋ ಹೇಳ್ತಾ ಕೂತವಳೆ. ನನಗಿಲ್ಲಿ ಗಾಬರಿ ಆಯ್ತದೆ ಕಣವ, ಕೈ ಕಾಲೆಲ್ಲ ನಡಗ್ ಬತ್ತಾ ಕೂತದೆ. ರವಿ ತಡ ಬರ್ತೀನಿ, ಪೆಟ್ರೋಲ್ ಹಾಕಿಸ್ಕೊ ಬರ್ತೀನಿ, ಗಾಡಿ ಪೆಟ್ರೋಲ್ ಇಲ್ಲ ಬರ್ತೀನಿ ಅಂತ ಬತ್ತವನೆ. ಈಗ ಬರ್ತೀವಿ. ಕುಳ್ಳನ್ಗೆ ಏನಾಯ್ತವ ನೋಡಿದ್ರೆ ಹೋಗಿ. ನೀನೇನು ಗಾಬರಿ ಆಗ್ಬೇಡ, ಹುಷಾರ ತಲಾರ್ದದ್ ಬಾ. ನಿಧಾನಪ್ಪ, ನೀನು ಏನು ಆಯ್ಕಿಲ್ಲಕತ್ತೆ. ಇಲ್ಲೇನು ನೀನು ಬಂದ ತಕ್ಷಣ ಇಲ್ಲಿ ಡಾಕ್ಟ್ರು ನಿನ್ನ ನೋಡಕ್ಕಿನ್ ಬಿಡಕ್ಕಿಲ್ಲ. ನಿಧಾನಕ್ಕೆ ಬಾ, ರವಿನೂ ಅಷ್ಟೇ ಹುಷಾರ ಕರ್ಕ ಬಾ. ಬವ್ವ ಬಾ ಬಾ ನಿಧಾನವಾಗಿ ಬಾ. ಆಮೇಲೆ ಸಂಜೆ ಹೊತ್ತಿಗೆ ಡಾಕ್ಟ್ರು ತೋರಿಸ್ತೀನಿ ಅಂತವ್ರೆ, ಹೋಗಿ ಎಲ್ಲವೂ ನೋಡಿದ್ರೆ ಆಯ್ತು ಅಂತೆ. ಬಾ ನೀನು ಹುಷಾರಾಗಿ. ರವಿಗೆ ಹೇಳು ನಿಧಾನವಾಗಿ ಕರ್ಕ ಬರಕ್ಕೆ. ಅವ್ವ ಮಾಲ ಏನು ಹೇಳ್ತಾ ಕೂತಾಳಲ್ಲವ, ಏನೇನು ಮೂಗ್ಗೆ ಅದಾಕವ್ರೆ ಇದಾಕವ್ರೆ, ಹಂಗ್ ಮಾಡೋರೆ ಹಿಂಗ್ ಮಾಡೋರೆ ಅಂತ. ನೇಮ್ ಹೋಗ, ಏನು ತಲೆಗಿಲ್ಲ ಕೆಡಿಸ್ಕೊಬಿಡಕತ್ತೆ, ಏನು ಇಲ್ಲ ಕತೆ. ನೀ ಮೊದಲು ಬಾ, ಈಗ ಬಾಯ್ಲಿ ನೀನು ಮೊದಲು. ಅವ್ವ ನೀನೇನು ಗಾಬರಿ ಆಗ್ಬೇಡ, ಜಲ್ದಿ ಬಂದ್ಬಿಡ್ತೀವಿ. ಕುಳ್ಳನ್ಗೆ ಏನು ಆಯ್ಕಿಲ್ಲ ಕತೆ, ತಲೆ ಕೆಡಿಸ್ಕೊಬೇಡ. ನಾವಿಲ್ವಾ ಇಲ್ಲಲ್ಲವ, ಏನು ಆಯ್ಕಿಲ್ಲ. ಹುಷಾರು. ಊಟ ಗೀಟ ಮಾಡಿದ್ರೆ ಇಲ್ವೋ? ಆಗ್ಲೇ ಹೋದವ್ರು. ಆಮೇಲೆ ಉಣ್ತೀನಿ ಅನ್ಬಿಟ್ಟು ಕೂತಿದ್ರಿ, ಕುಳ್ಳ ಬಂದ್ಮೇಲೆ ಊಟನೂ ಮಾಡಿಲ್ಲ ಏನು ಮಾಡಿಲ್ಲ. ಅಯ್ಯೋ ಊಟ ಕಟ್ಕೊಂಡು ಏನು ಬವ್ವ, ಊಟ ಕಟ್ಕೊಂಡು ಏನು? ಯಾವ ಊಟದ ಮನೆ ಹಾಳಾಯ್ತು? ಊಟನೂ ಬೇಡ ಏನು ಬೇಡ ಕತೆಪ್ಪ. ಸರಿ ಕಣವ, ರವಿ ಬಂದ ಬತ್ತೇವ್ ತಾಳು. ಸರಿ ಕಣವ, ಹುಷಾರಾಗಿ ಬನ್ನಿ. ಅತ್ತೆ ಪಾರತಿಗಾರು ಫೋನ್ ಮಾಡಿ ಹೇಳ್ಬೇಕಾಯ್ತು ಕಣತ್ತೆ, ಪಾರತಿಗಾರು ಹೇಳ್ಬೇಕಾಯ್ತು ಕಣತ್ತೆ. ರಮೇಶ್ ಹೊಟ್ಟಿತವ ಇದ್ದ, ಅವನು ಬರ್ಲಿಲ್ಲ. ನಿಮ್ಮ ಮಹೇಶನ್ಗಾರು ಫೋನ್ ಮಾಡಿ ಹೇಳ್ಬೇಕಾಯ್ತು ಕಣತ್ತೆ, ಅವರು ಬಂದು ನೋಡೋರು. ಎಲ್ಲ ಸರಿ ಆಯ್ತು. ಸಾಲ ಪಾಲ ಎಲ್ಲ ಸುಮಾರಾಗಿ ತೀರ್ತು, ನೆಮ್ಮದಿ ಆಗವ. ಇನ್ನ ಸ್ವಲ್ಪನ ಹೊತ್ತಿಗೆ ಹಿಂಗೆ ಭಗವಂತ ಇನ್ನೊಂದು ಕಷ್ಟ ತಂದು ಮಡಗ್ಬಿಟ್ನಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.